ಯಲ್ಲಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಸಂಚಾರಿ ನಿಯಮ ಪಾಲನೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಪಟ್ಟಣದಲ್ಲಿ ಯುವಕರು ಹೆಲ್ಮೆಟ್ ಧರಿಸದೆ, ಲೈಸೆನ್ಸ್ ಮತ್ತು ಇತರೆ ದಾಖಲಾತಿಗಳು ಇಲ್ಲದೆ ಕಾನೂನು ಉಲ್ಲಂಘಿಸಿ ವಾಹನ ಚಲಾಯಿಸಿ ಅಪಘಾತ ಸಂಭವಿಸುತ್ತಿದ್ದು, ಈ ವಿಚಾರವಾಗಿ ಪೊಲೀಸ್ ಇಲಾಖೆಯ ಸೂಚನೆಯಂತೆ ಈ ಕಾರ್ಯಕ್ರಮ ನಡೆಯಿತು. ಕಾಲೇಜಿಗೆ ಸ್ವಂತ ವಾಹನದಲ್ಲಿ ಬರುವ ವಿದ್ಯಾರ್ಥಿಗಳ ವಾಹನದ ದಾಖಲಾತಿ, ಲೈಸೆನ್ಸ್ಗಳನ್ನು ಪ್ರಾಂಶುಪಾಲ ಡಾಕ್ಟರ್ ಆರ್.ಡಿ. ಜನಾರ್ದನ್ ಅವರ ನೇತೃತ್ವದಲ್ಲಿ ಶಿಸ್ತು ಸಮಿತಿಯಿಂದ ಪರಿಶೀಲಿಸಲಾಯಿತು. ಶಿಸ್ತು ಸಮಿತಿಯ ಸದಸ್ಯರಾದ ಶರತ್ ಕುಮಾರ್, ಮಹಾದೇವಪ್ಪ ಹುಲೇಕೊಪ್ಪ, ಎಂವಿ ಗೇರಗದ್ದೆ, ನಿತೀಶ್ ಡಿ ಮೋರೆ, ಮೊಹಮ್ಮದ್ ಅಸ್ಲಂ ಖಾನ್ ವಿದ್ಯಾರ್ಥಿಗಳ ವಾಹನದ ದಾಖಲಾತಿಗಳ ಮಾಹಿತಿಯನ್ನು ಸಂಗ್ರಹಿಸಿದರು. ದಾಖಲಾತಿಗಳನ್ನು ಹೊಂದಿಲ್ಲದೆ ವಾಹನಗಳನ್ನು ಕಾಲೇಜಿಗೆ ತಂದಲ್ಲಿ ಅಂತಹ ವಾಹನಗಳನ್ನು ಸೀಸ್ ಮಾಡಿ ಪೊಲೀಸ್ ಠಾಣೆಗೆ ಕಳುಹಿಸಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಲಾಯಿತು. ಉಂಟೇನು ಬೈಕು ಬೈಕೇ ಇಲ್ಲ ವಾಟ್ಸಪ್ ಕಳಿಸಿ ನಾಳೆಯಿಂದ ಅದು ಎಲ್ಲ ಇನ್ಶೂರೆನ್ಸ್ ಪೊಲ್ಯೂಷನ್ 4 ಇದೆ. A31 ಆರ್ಸಿ ಇದೆ ಸರ್, ಅದು ಶಾಪ್ ಅಲ್ಲಿ ಇದೆ. ಅಲ್ಲ ಡಿಜಿ ಲಾಕರ್ ಅಲ್ಲಿ ಯೂಸ್ ಮಾಡಬೇಕು. ಇನ್ಶೂರೆನ್ಸ್ ಬಂದಿಲ್ಲ. ಇದೆಯಾ ಇಲ್ಲ ಲೈಸೆನ್ಸ್ ಇಲ್ಲ, ಹೆಲ್ಮೆಟ್ ಬೈ ಕಡೆ ಈಗ ಮಧ್ಯಾಹ್ನ ಹೊಸ ಮನೆಯಲ್ಲಿದ್ದೆ ನೀನು ಏನ್ ಬಿಟ್ಟು ಹೋಗಿದ್ದೀಯ? लाइसेंस मेरा पोल्यूशन दिल्ली सर एलएलआर घर में है. ಅಲ್ಲ ಡಿಜಿ ಲಾಕರ್ ಹಾಕಿಡಬೇಕಲ್ಲ ನೀವು. ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಲೈಸೆನ್ಸ್ ಡಿಎಲ್ ಉಂಟಾ ಇಲ್ಲ ನೋಡಿ. ಫಸ್ಟ್ ಡಿಎಲ್ ಇಲ್ದಿದ್ರೆ ಹೆಂಗ್ ಮುಗಿತಲ್ಲ. ಯಾರಿಗಾರು ಗೊತ್ತಿದೆ ಅಂದ್ರೆ ಏನಾಗ್ಬೇಕು ಮತ್ತೆ? ಮುಗಿತಲ್ಲ. ಹಿಂಗಲ್ಲ, ನಿಮ್ಮ ಅಪ್ಪಂಗ್ ಬರ್ತದ ಮತ್ತೆ ಕೇಳು. ಮೊನ್ನೆ ಈಗೊಂದು 15 ದಿವಸದಿಂದ ಒಂದು ಕೇಸ್ ಆಯ್ತು. ಅಪ್ಪ ಆಟೋ ಓಡಿಸ್ಲಿಕ್ಕೆ ಕೊಟ್ಟ ಮಗಂಗೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.